ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂಟಿ ಅಣ್ಣಯ್ಯ, ಏನ್ ಮಾಡ್ತಿದ್ಯಾ ಅಣ್ಣಯ್ಯ ನೀನು? ನೀನ್ ಯಾಕೆ ಇಲ್ಲಿಗೆ ಬಂದೆ? ಟೆನ್ಷನ್ ಅಲ್ಲಿ ನೀನ್ ಎಲ್ಲಿ ಹೋಗ್ತಿದ್ಯಾ ಅಂತ ನಿನ್ ಹಿಂದೆನೆ ಬಂದೆ. ನೀನ್ ನೋಡಿದ್ರೆ ಚಂದ್ರು ಅವ್ರ ಮೇಲೆ ಕೈ ಮಾಡೋದಕ್ ಬಂದಿದ್ಯಾ? ನಿಂಗೆ ಈಸಿದಾಗ ಏನು ಗೊತ್ತಿಲ್ಲವ. ನೀವಳ್ಳು ನನಗೆಲ್ಲ ಗೊತ್ತು. ನಿನ್ನ ಸ್ನೇಹನ್ ಪ್ರೀತಿಗೆ ಇವ್ರು ಅಡ್ಡ ಆಗಿದ್ದಾರೆ ಅಂತ ತಾನೇ ನಿನಗೆ ಇವ್ರ ಮೇಲೆ ಕೋಪ. ಇವ್ರೇನು ಮಾಡಿಲ್ಲ ಅಣ್ಣಯ್ಯ, ತಪ್ಪೆಲ್ಲ ನಿಂದು. ತಪ್ಪೆಲ್ಲ ನಿನ್ ಹುಡುಗಿ ಸ್ನೇಹಂದು. ಸೊ ನಿಮ್ಮ ಫ್ರೆಂಡ್ ಭುವನ್ ಅವ್ರ ಮನೆಯವ್ರ ಜೊತೆ ನೀವು ಸ್ನೇಹ ಮನೆಗೆ ಮಾತುಕತೆಗೆ ಹೋಗಿದ್ದಕ್ಕೆ ಅಲ್ವಾ ಅಣ್ಣಂಗೆ ನಿಮ್ಮ ಮೇಲೆ ಕೋಪ? ಚಂದ್ರು, ಅಣ್ಣಯ್ಯ ನಿಮ್ಮ ಹತ್ರ ಹೀಗೆಲ್ಲ ನಡ್ಕೊಂಡಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಚಂದ್ರು. ನಿನಗೆ ನಾನು ಮೊದ್ಲಿಂದಾನು ಹೇಳ್ತಾ ಇದ್ದೀನಿ ಅಣ್ಣಯ್ಯ, ಸತ್ಯ ಮುಚ್ಚಿಡೋದು ಸುಳ್ಳು ಹೇಳೋದಕ್ಕಿನ ಅಪಾಯ ಅಂತ. ನೀನ್ ನನ್ನ ಮಾತು ಕೇಳಲೇ ಇಲ್ಲ. ಈಗ ಇವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಸತ್ಯನ ನಾನೇ ನನ್ನ ಹುಡುಗಿತ ಹೇಳ್ತಾ ಇದ್ದೆ, ನಿನ್ ಗಂಡ ಕೇಳ್ಬೇಕು. ಇವ್ರು ಹೇಳಿಲ್ಲ. ಚಂದ್ರು ನನಗೆ ಮಾತು ಕೊಟ್ಟಿದ್ದಾರೆ, ಅದನ್ನ ಅವ್ರು ಮೀರಿಲ್ಲ, ಮೀರೋದು ಇಲ್ಲ. ಅವ್ರ ಫ್ರೆಂಡ್ ಭುವನ್ಗೆ ಸ್ನೇಹ ಇಷ್ಟ ಆಗಿದ್ದಾಳೆ. ನೀನ್ ಮಾಡದೇ ಇರೋ ಒಂದು ಕೆಲ್ಸನ ಅವ್ರು ಮಾಡಿದ್ದಾರೆ. ಏನ್ ಗೊತ್ತಾ, ನಿಜ ಹೇಳೋದು. ಎರಡು ಮನೆಯವ್ರು ಮಾತಾಡಿ ಇವಾಗ ಆಲ್ರೆಡಿ ಮದ್ವೆ ಕಾರ್ಯಗಳೆಲ್ಲ ಶುರು ಆಗ್ತಿದೆ ಅಣ್ಣಯ್ಯ. ಆದ್ರೆ ನೀನು ಇನ್ನು ದಡ್ಡನ್ ತರ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಸುಮ್ನೆ ಸುತ್ತಾಡ್ತಾನೆ ಇದೀಯಾ. ಸರಿ ಅಣ್ಣಯ್ಯ, ನಿನ್ ಪ್ರಕಾರ ಚಂದ್ರುನೇ ಸ್ನೇಹನ ಹತ್ರ ಎಲ್ಲ ನಿಜ ಹೇಳಿ ನಿಮ್ಮಿಬ್ರು ದೂರ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಹಾಗಿದ್ರೆ ಸ್ನೇಹ ಇದ್ರ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕಿತ್ತಲ್ವಾ? ಅವಳ್ಯಾಕೆ ಮಾತಾಡ್ಲಿಲ್ಲ? ಅಲ್ಲ, ಸ್ನೇಹಂಗ್ ಬುದ್ಧಿ ಇಲ್ವಾ? ಅವಳು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ಲು ತಾನೆ? ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಇನ್ನೊಬ್ರನ್ನ ಮದ್ವೆ ಆಗೋದಕ್ಕೆ ಏನು ಒಪ್ಕೋಬೇಕಿತ್ತು? ನಾನು ಚಂದ್ರು ದೂರ ಇದ್ರು ನಮ್ಮಿಬ್ರ ಮಧ್ಯೆ ಪ್ರೀತಿ ಇದೆ. ಅವ್ರು ಮನ್ಸ್ ಮಾಡಿದಿದ್ರೆ ಡಿವೋರ್ಸ್ ತಗೋಬೋದಿತ್ತು, ಇನ್ನೊಂದು ಮದ್ವೆ ಆಗ್ಬೋದಿತ್ತು. ಆದ್ರೆ ಅವ್ರು ಹಾಗೆ ಮಾಡಿಲ್ಲ. ಯಾಕೆ ಹೇಳು? ಅವ್ರ ಮನ್ಸಲ್ಲಿ ಇನ್ನೂ ನಾನಿದ್ದೀನಿ. ಯಾವತ್ತೂ ಚಂದ್ರು ನನ್ನ ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಸ್ನೇಹ, ಅವಳು ಪ್ರೀತಿ ನಿಜಾನೇ ಆಗಿದ್ದಿದ್ರೆ ಅವಳು ನಿನ್ನ ಬಿಟ್ಟು ಹೋಗ್ತಿರ್ಲಿಲ್ಲ. ನೀನ್ ಕೂಗಾಡ್ಬೇಕಾಗಿರೋದು ಇವ್ರ ಹತ್ರ ಅಲ್ಲ. ಅರ್ಥ ಮಾಡ್ಕೊ ಅಣ್ಣಯ್ಯ, ಸ್ನೇಹಂಗೆ ನೀನ್ ಬೇಕಾಗಿ ಅವಳೇ ನಿನ್ನ ಬಿಟ್ಟು ಬೇರೆ ಹುಡುಗನ ಮದ್ವೆ ಆಗಕ್ಕೆ ಒಪ್ಕೊಳ್ಳೋ ಹಾಗಿದ್ರೆ ನೀನು ಯಾಕೆ ಅದೇ ಕೆಲಸ ಮಾಡಬಾರ್ದು?
ಶ್ರೀ ಇಲ್ಲೇನು ಮಾಡ್ತಿದ್ದೀರಾ? ಮಿಸ್ಟರ್, ಅದು ಹುಡುಗರಿಗೋಸ್ಕರ ಕಾಯ್ತಾ ಇದ್ದೆ. ನೀವು ಹೊಳ್ಳಿ. ಶ್ರೀ, ನಿಮ್ಮನ್ನು ನಾನು ಯಾವತ್ತೂ ಈ ಥರ ನೋಡಿಲ್ಲ. ಹೆಚ್ಚು ಪರಿಚಯ ಇಲ್ಲ ಅಂತಂದರೂ ಯಾವಾಗಲೂ ಖುಷಿಯಾಗಿ ನಗ್ನಾಗ್ತಾ ಇದ್ದವ್ರು ನೀವು. ಆದರೆ ನಿನ್ನೆ ನಿಮ್ಮನ್ನು ಆ ಬಾರಲ್ಲಿ ನೋಡಿ ನಂಗೆ ತುಂಬಾ ಬೇಜಾರಾಯಿತು ಶ್ರೀ. ದಯವಿಟ್ಟು ಇನ್ಮೇಲೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ನೀವು ಸ್ನೇಹ ಅಂತ ಮಾತಾಡಿದ್ರಾ? ಹೇಳಿದ್ನಲ್ಲ, ನಾನು ಮತ್ತು ಸಹನವರು ನಮ್ಮ ರೂಮ್ಗೆ ಹೊರಟೋದ್ವಿ ಅಂತ. ನನ್ನಿಂದ ನಿಮಗೆ ಆಗ್ತು ಅಂದರೆ? ನಿಮ್ಮಿಂದ ಅಂತಲ್ಲ, ಅಟ್ಲೀಸ್ಟ್ ನಾವೆಲ್ಲ ಬೇಜಾರಾಗಿದ್ದೀವಿ ಅಂತಂದರೆ ಸ್ನೇಹ ಅವ್ರ ನಿರ್ಧಾರನ ಬದಲಾಯಿಸ್ಕೋಬೋದು ಅನ್ನೋದು ಒಂದು ನಂಬಿಕೆ ಅಷ್ಟೆ. ನಂಗೆ ಯಾಕೋ ಇನ್ನದು ಆಗಕ್ಕಿಲ್ಲ ಅನ್ಸುತ್ತೆ ಮಿಸ್ಟ್ರೆ. ಹಾಗನ್ಬೇಡಿ ಶ್ರೀ, ನಾನು ಮಾತಾಡ್ತೀನಿ. ನಾನು ಸಹನ ಅವ್ರನ್ನ ಮದುವೆ ಆಗೋಕ್ಕೆ ನೀವು ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ. ಲಾಸ್ಟ್ ಮೂಮೆಂಟಲ್ಲಿ ಅವ್ರ ತಂದೆನ ಕರ್ಕೊಂಬಂದು ನಮ್ಮ ಮದುವೆ ನಿಲ್ದಿರೋ ಹಾಗೆ ನೋಡ್ಕೊಂಡಿದ್ದೀರಾ. ಈಗ ನೀವು ಕಷ್ಟದಲ್ಲಿರೋದನ್ನು ನೋಡಿಕೊಂಡು ನಾ ಹೇಗೆ ಸುಮ್ಮನೆ ಇರಲಿ ಹೇಳಿ? ಆದರೆ ಸ್ನೇಹ ಅವ್ರನ್ನ ಯಾರು ತಾನೇ ಒಪ್ಸೋಕ್ಕಾಯ್ತದೆ? ಅವಳು ಒಂದ್ಕಿತ ತೀರ್ಮಾನ ಮಾಡಿದ್ರೆ ಆಟೆ ಅಲ್ವರ. ನಾನು ಹುಡುಗನ ಮನೆಗೆ ಬಂದೀನಿ ಅಂತ ಅವ್ರು ನೋಡಿದ್ಮ್ಯಾಕು ಅವ್ರ ಆ ಮದುವೆಗೆ ಒಪ್ಪಿಗೆ ಕೊಟ್ಟವ್ರಂದ್ರೆ ಅದರಲ್ಲೇ ಗೊತ್ತಾಗಿಲ್ವಾ ಅವ್ರಿಗೆ ನಾನು ಬೇಡ ಅಂತ? ಖಂಡಿತ ಇಲ್ಲ ಶ್ರೀ, ನಾನು ಅಲ್ಲೇ ಇದ್ನಲ್ಲ. ಸ್ನೇಹ ಅವರು ಬಲವಂದಿಂದನೇ ಇದಕ್ಕೆಲ್ಲ ಒಪ್ಕೊಂಡಿದ್ದು. ಅತ್ತೆಯವ್ರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಸ್ನೇಹ ಅವ್ರು ನಿಮ್ಮನ್ನು ಬೇಡ ಅನ್ನೋದಕ್ಕೆ ಏನು ಕಾರಣ ಅಂತ ನಾನು ತಿಳ್ಕೊತೀನಿ. ನಿಮ್ಮಿಬ್ಬರು ನಾನು ಒಂದು ಮಾಡ್ತೀನಿ ಶ್ರೀ. ನಾನು ಸಹನ ಸುಮ ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತೀವಿ, ನನ್ನ ನಂಬಿ. ಸಹನ ಕಾಲ್ ಮಾಡ್ತಿದ್ದಾರೆ. ಹಲೋ, ಬಂದೆ. ನಾನು ಬರ್ತೀನಿ ಶ್ರೀ, ಟೇಕ್ ಕೇರ್. ತಗೋ ಬಸ್. ಬೇಡ ಚಂದ್ರ, ತಗೋ. ನಾನೇನೇ ಹೇಳಿದ್ರು ಕಂಟಿ ನನ್ನ ಮಾತು ಕೇಳ್ತಿರ್ಲಿಲ್ಲ. ಥ್ಯಾಂಕ್ಸ್ ಹೊಸ. ಲೈಫಲ್ಲಿ ನಾನು ಯಾವತ್ತೂ ಅಣ್ಣಯ್ಯನ ಹತ್ರ ಹೀಗೆಲ್ಲ ಮಾತಾಡಿದ್ದೇ ಇಲ್ಲ ಚಂದ್ರು. ಮಾತಾಡಿದ್ದು ಒಳ್ಳೇದೇ ಆಯಿತು. ನಿನ್ನ ಮನಸ್ಸಲ್ಲಿ ನನಗೆ ಎಂಥ ಜಾಗ ಕೊಟ್ಟಿದೆಯಾ ಅಂತ ಅರ್ಥ ಆಯಿತು. ಕಂಟಿ ಕ್ಯಾರೆಕ್ಟ್ರೇ ಹಾಗೆ, ಎಲ್ಲದರಲ್ಲೂ ಹೊರಡ್ತಾನ. ಒಂಥರ ಮೊಂಡ್ ಧೈರ್ಯ. ಏನೇ ಆದ್ರೂ ನೋಡ್ಕೊಳ್ಳೋಣ ಅಂತ ಹೇಳೋದು ಪ್ರೀತಿ ವಿಷಯದಲ್ಲಿ ಸರಿ ಬರಲ್ಲ ಹೊಸು. ಅದರಲ್ಲೂ ತಾನು ಯಾರು ಅಂತ ಹೇಳ್ದೇ ಇರೋದು ದೊಡ್ಡ ತಪ್ಪು. ಅಣ್ಣಯ್ಯ ಖಂಡಿತ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಆದರೆ ನಾನು ಹೀಗೆ ಮಾತಾಡದೆ ಹೋಗಿದ್ದಿದ್ರೆ ಜೀವನ ಪೂರ್ತಿ ಸ್ನೇಹನ ನೆನೆಸ್ಕೊಂಡು ತನ್ನ ಲೈಫ್ನ ಹಾಳು ಮಾಡ್ಕೊತಿದ್ದ. ಅದಕ್ಕೆ ನಾನು ಕೆಟ್ಟೋಳಾದ್ರೂ ಪರವಾಗಿಲ್ಲ ಅಂತ ಹೀಗೆ ಮಾತಾಡಿದೆ. ಥ್ಯಾಂಕ್ಸ್. ಆದರೂ ಸ್ನೇಹ ಹೀಗೆ ಮಾಡಬಾರ್ದಿತ್ತು. ಅವಳು ಮಾಡಿರೋ ಕೆಲಸಕ್ಕೆ ನಾನು ಯಾವತ್ತೂ ಅವಳನ್ನ ಕ್ಷಮಿಸಲ್ಲ. ನಾನು ಬರ್ತೀನಿ ಚಂದ್ರು. ಶ್ರೀ ಅವ್ರನ್ನ ನೋಡ್ತಿದ್ರೆ ತುಂಬಾ ಬೇಜಾರಾಗುತ್ತೆ. ಸ್ನೇಹ ಹತ್ರ ನಾನು ಮಾತಾಡ್ತೀನಿ, ನಿಮ್ಮ ಪ್ರೀತಿನ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಸುಮ್ಮ ಆಗ್ಲಿಂದ ಫೋನ್ ಮಾಡ್ತಾನೆ ಅವಳೆ. ನೀವು ಬನ್ಯಾಕೆ ಫೋನ್ ಮಾಡ್ತೀನಿ ಅಂತ ಹೇಳ್ದೆ ರೀ. ನೀವು ಸುಮಾತ್ರ ಮಾತಾಡೋದಕ್ಕಿಂತ
ಸ್ನೇಹ ಹತ್ರ ಮಾತಾಡಿ, ಅವ್ರು ನಿಮ್ಮ ಮಾತು ಕೇಳಿದ್ರು ಕೇಳ್ಬೋದು. ಅವಳ ಆಟ ನಿಮಗೆ ಗೊತ್ತಿಲ್ಲ, ಯಾರು ಅವಳ್తో ಮಾತಾಡೋಕ್ಕಾಗಕ್ಕಿಲ್ಲ. ಅವಳು ಅವನ ಮಾತು ಅಷ್ಟೇ ಕೇಳೋದು, ಆದರೆ ಅವನು ಯಾಕೆ ಹಿಂಗೆ ಮಾಡ್ತಾವಳೋ ಗೊತ್ತಾಯ್ತಾ ಇಲ್ಲ. ನಿಮ್ಮನ್ನು ನಾ ಇಲ್ಲಿ ಕರ್ಕೊಂಬಂದೆ ಅಂತ ಬೇಜಾರ? ನೀವು ಬೇಜಾರು ಮಾಡ್ಕೊಂಡಿದ್ದೀರ ಅಂತ ಅವ್ರಿಗೆ ಗೊತ್ತಾದರೆ ಅವ್ರವ್ರ ಮನಸ್ಸನ್ನ ಬದಲಾಯಿಸ್ಕೋಬೋದು ಏನೋ ಅಂತ ನಾನು ಹೀಗೆ ಮಾಡಿದೆ. ನಾನು ಅವನ ಮ್ಯಾಕೆ ಯಾವತ್ತೂ ಕೋಪ ಮಾಡ್ಕೊಂಡವಳೆ ಅಲ್ಲ. ನಾವು ಹಿಂಗೆ ಬಂದಿರೋದು ಏಟ್ ಸರಿನೋ ಗೊತ್ತಾಯ್ತಾ ಇಲ್ಲ. ಆದರೆ ಸ್ನೇಹ ಅವರು ಇಷ್ಟ ಇಲ್ಲದೇ ಇದ್ರು ಈ ಮದುವೆಗೆ ಒಪ್ಕೊಂಡ್ರು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ನಮ್ಮಮ್ಮನೂ ಕಾಲೇಜಲ್ಲಿದ್ದಾಗ ಕಾಲ್ ಮಾಡಿದ್ರು, ಯಾವಾಗ ಬರ್ತೀನಿ ಅಂತ ತಿಳ್ಕೊಳಕ್ಕೆ. ಎಕ್ಸಾಮ್ ಕೆಲಸಗಳಿದ್ದಾವೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದೆ. ಸುಮಾ, ಹಲೋ ಅಕ್ಕ, ಇನ್ನೂ ಯಾವಾಗ ಬರೋದು ನೀವು? ನೀವು ಬರಲ್ಲ ಅಂದರೆ ಹೇಳಿ, ನಾನೇ ಅಲ್ಲಿಗೆ ಬರ್ತೀನಿ. ಈ ಮನೇಲಿ ಇರೋಕ್ಕಾಗ್ತಿಲ್ಲ ನನಗೆ. ಅವ್ವ ಮಗಳು ಯಾವಾಗಲೂ ಮೌನವಾಗೇ ಇರ್ತಾರೆ. ಅಕ್ಕನ ಹತ್ರ ಮಾತಾಡಕ್ಕೆ ಹೋದ್ರೆ ಕುರ್ರ ಅಂತಾಳೆ. ನೀನಾದ್ರೂ ಬಾ ಅಕ್ಕ. ಸುಮಾ, ಬಾವಾ ರೂಮಲ್ಲಿದ್ದಾಳೆ ಬಾವಾ. ಸ್ನೇಹ ನಮ್ಮ ಹತ್ರ ಮಾತಾಡಕ್ಕೆ ತಯಾರಿದ್ರೆ ನಾವು ವಾಪಸ್ ಬರ್ತೀವಿ ಅಂತ ಹೇಳು. ಬಾವಾ ಒಂದು ನಿಮಿಷ ಇರಿ. ಅಕ್ಕ ಅಕ್ಕ, ನೀನ್ ಮಾತಾಡಿದ್ರೇನೆ ಅಕ್ಕ ಬಾವ ಮನೆಗೆ ಬರ್ತಾರಂತೆ. ಒಂದ್ಸಲ ಮಾತಾಡಕ್ಕ. ಅಕ್ಕ ಅಕ್ಕ, ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ ಅಂದರೆ? ಅತ್ತೆ, ಸ್ನೇಹ ಏನು ಚಿಕ್ಕ ಹುಡುಗಿನೇ, ಅವಳಿಗೆ ಏನು ಬೇಕು ಏನು ಬೇಡ ಅವಳು ತೀರ್ಮಾನ ಮಾಡ್ಕೋತಾಳೆ. ನೀವು ದಯಮಾಡಿ ಇಲ್ಲಿಗೆ ಬನ್ನಿ. ಸಾನಾ ಎಲ್ಲಿ? ಅವ್ವ ಸಾನಾ, ಅತ್ತೆ ಮನೆಯಿಂದ ಬಂದು ಇನ್ನು ನೀವು ಬೇರೆ ಇರೋದು ಚಂದ ಕಾಣಕ್ಕಿಲ್ಲ. ಇಬ್ಬರು ಬನ್ನಿ ಇಲ್ಲಿಗೆ. ರೀ, ನಡೀರಿ ಈಗಲೇ ಹೋಗುಮ್ಮ. ಯಾಕ್ರಿ? ನಾನು ಶ್ರೀ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಸಾನ್ ಅವ್ರೆ. ಆದ್ರೆ ಸ್ನೇಹ ಅವರಿಬ್ರು ಪ್ರೀತಿಸಿದ ನಿಜಾನೇ ಅಲ್ಲ ಸಾನ್ ಅವ್ರೆ. ಹಬ್ಬದ ಟೈಮಲ್ಲಿ ನಾವೇ ಅವ್ರನ್ನ ಗಮನಿಸಿದ್ದೀವಿ. ಈಗೇನಾಯ್ತು ಸ್ನೇಹ ಅವ್ರಿಗೆ? ಯಾಕೆ ಹೀಗಾಡ್ತಿದ್ದಾರೆ? ಈಗ ಬೇಡ, ನಾಳೆ ಹೋಗೋಣ. ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ತಾಯಿ ತಿಳ್ಕೊಂಡ್ರೂ ಪರವಾಗಿಲ್ಲ. ಪೂರಿ ಐತೆ ಹಾಕ್ಲಾ? ಬಸ್ಸು ಹೋಗಿ ಕಂಟಿನ ಊಟ ಕರಿಯವ. ಹೋಗಿ ಕರಿಯವ. ಅವ್ವ, ಅಣ್ಣಯ್ಯ ಮನೇಲಿಲ್ಲ. ಏನೋ ಈಟ್ ಹೊತ್ತಾಗದೆ ಮನೆಯಾಗಿಲ್ವಾ? ಎಲ್ಲೋಗವನೆ? ಬಂಗಾರ, ಅವನಿಗೆ ಫೋನ್ ಮಾಡಿ ನೋಡು. ಕಂಟಿ ಎಲ್ಲೋಗಿದೆ ಮಗ ಈಟ್ ಹೊತ್ತು? ನಾನು ಈಗಷ್ಟೇ ನಿನಗೆ ಫೋನ್ ಮಾಡೋಣ ಅಂತ ಫೋನ್ ಕೈಗೆತ್ಕೊಂಡಿದ್ದೆ. ಸರಿ ಬಾ ಕುಂತ್ಕ, ಊಟ ಮಾಡಮ್ಮ. ಇಲ್ಲವಾ ಬೇಡ. ಆಚೆ ತಿನ್ಕೊಂಡು ಬಂದ? ಇಲ್ಲ ಇಲ್ಲ, ಹಸುವಿಲ್ಲವ. ಅಂಟೆ ಬಾರ್ಲ ಕುಂತ್ಕ. ಅಪ್ಪಯ್ಯ ಹೇಳ್ತಾರೆ ಕುಂತ್ಕ ಮಗ.
ತಟ್ಟೆ ಕೊಡು. ಪೂರಿ ಹಾಕ್ಲಾ? ಕಂಟಿ ಇನ್ ಸಪ್ಪಗಿದ್ರೆ ಹೆಂಗ್ಲ? ನೀನು ಕುಂತಿದ್ರೆ ನಮಗೂ ಬೇಜಾರಾಯ್ತದೆ. ಊಟ ಮಾಡು ಮಗ, ಎಲ್ಲ ಸರಿ ಹೋಯ್ತದೆ. ಇವ್ರೇನು ಮಾಡಿಲ್ಲ ಅಣ್ಣಯ್ಯ, ತಪ್ಪೆಲ್ಲ ನಿಂದು. ಹೊಸ ನೀನನ ಅಣ್ಣಂಗೆ ಹೊಸಿ ಸಮಾಧಾನ ಹೇಳ್ಬಾರ್ದ? ಅಣ್ಣಯ್ಯ ಬೇಡ, ನಂಗೆ ಯಾರು ಏನು ಹೇಳೋದು ಬೇಕಾಗಿಲ್ಲ. ಆಯ್ತಾಯ್ತು, ಮೊದಲು ಊಟ ಮಾಡು ಮಗ. ಬೇಡವಾ, ನನ್ನ ಹೊಸಿ ಒಬ್ಬನೇರಾಗಿ ಬಿಟ್ಬಿಡಿ. ಹಲೋ, ನನ್ನ ಮಗ ಅಲ್ಲೇನ ಬಂದಿದ್ದ ಪುಟ್ಟಕ್ಕ? ಇಲ್ಲ ಅಮ್ಮವ್ರೆ, ನಾ ಹೇಳದ್ನಲ್ಲ, ನನ್ನ ಮಗಳು ಮದುವೆಗೆ ಒಪ್ಕೊಂಡ್ಮ್ಯಾಕೆ ಅವಳನ್ನ ಮಾತಾಡ್ಸೋಕ್ಕೆ ಅವ್ರು ಇಲ್ಲಿಗೆ ಬಂದಿದ್ರು. ಆದರೆ ನನ್ನ ಮಗಳು ಅವ್ರ ತಾವು ಏನೂ ಮಾತಾಡಲಿಲ್ಲ. ಅದಾದ್ಮ್ಯಾಕೆ ನಾನು ಅವ್ರನ್ನ ನೋಡೂ ಇಲ್ಲ ಅಮ್ಮವ್ರೆ. ಯಾಕಮ್ಮವ್ರೆ, ಏನಾಯ್ತು? ನಿನ್ನ ಮಗಳು ಮದುವೆಗೆ ಒಪ್ಕೊಂಡವಳೆ ಅಂತ ಗೊತ್ತಾದಾಗಿಂದ ಇವನು ಯಾರ ತವನು ಸರಿಯಾಗಿ ಮಾತಾಡ್ತಿಲ್ಲ ಪುಟ್ಟಕ್ಕ. ಅವಳು ದೂರ ಆದರೆ ಇವನು ಮದುವೆಗೆ ಒಪ್ಕೋತಾನೆ ಅಂತ ಅನ್ಕೊಂಡಿದ್ದೆ. ಇಲ್ಲ ಅಮ್ಮವ್ರೆ, ನಾನು ಕೊಟ್ಟು ಮಾತನ್ನ ಯಾವತ್ತೂ ಮೀರಕ್ಕಿಲ್ಲ. ನಿನ್ಮ್ಯಾಕೆ ನಂಗೆ ಸಂಶಯ ಇಲ್ಲ ಪುಟ್ಟಕ್ಕ. ಆದರೆ ನಿನ್ನ ಮಗಳು ಮದುವೆ ಆಗಿ ಹೋಗೋ ಗಂಟ ಇವನು ಹಿಂಗೆ ಇರ್ತಾನ ಅಂತ ನಂಗೆ ದಿಗ್ಲಾಗ್ತೈತೆ. ಅವಳು ಇನ್ನು ಕಣ್ಣು ಮುಂದೆ ಇರೋ ಗಂಟ ಇವನ್ ಮನಸ್ಸು ಕಳ್ಕೊಂಡಿರೋ ಪಿರುತಿ ಸಿಗ್ತೈತೆ ಅಂತಲೇ ನಂಬ್ತದೆ. ಆಗಲಿ, ನನ್ನ ಮಗ ಆದಷ್ಟು ಬಿರ್ನೆ ಮೊದಲಿನಂಗೆ ಆದರೆ ಸಾಕು. ಪುಟ್ಟಕ್ಕ, ನಿನ್ನ ಮಗಳು ಮದುವೆಗೆ ಒಪ್ಕೊಂಡವಳೆ ಅಂತ ನೀನು ಸಲೀಸಾಗಿ ಬಿಡ್ಬೇಡ. ಆ ನಂಜವ ಯಾವ ಟೈಮ್ನಾಗೆ ಯೋನ್ ಬೇಕಾನ ಮಾಡ್ಬೋದು. ಹುಷಾರು. ಸರಿ ಅಮ್ಮ. ಪುಟ್ಟಕ್ಕ, ನಮ್ಗೆ ಒಂದು ಮಾತು ಹೇಳಲೇ ಇಲ್ಲ. ಸ್ನೇಹನ ಮದುವೆ ಮಾತುಕತೆ ಆಯ್ತಂತೆ. ಅಯ್ಯೋ ಗೌಡ್ರೆ, ನಿಮಗೆ ಹೇಳ್ದೆ ಇರ್ತೀನಿ. ಒಳ್ಳೆ ಸಂಬಂಧ ದಿಢೀರಂತ ಬಂದ್ಬಿಡ್ತು, ಇಲ್ಲ ಅನ್ನಕ್ಕಾಗಲಿಲ್ಲ. ಎಲ್ಲ ಅವಸರದಾಗೆ ಆಗೋಯ್ತು. ಸರಿ ಸರಿ, ನಾನು ಸುಮ್ಕೆ ತಮಾಷೆಗೆ ಹಂಗಂದೆ. ಒಳ್ಳೆ ಸಂಬಂಧ ಕೂಡ ಬಂದಾಗ ಹೆಣ್ಮಕ್ಳು ಮದುವೆನ ಮಾಡಿ ಮುಗಿಸ್ಬಿಡ್ಬೇಕು. ಸ್ನೇಹ ಏನಂದ್ಲು? ಅವಳಿಗೂ ಒಪ್ಪಿಗೆ ಐತಿ. ಸ್ನೇಹ ಇಷ್ಟು ಬೇಗ ಮದುವೆಗೆ ಒಪ್ಕೋತಾಳೆ ಅಂತ ನೀವು ಅನ್ಕೊಂಡಿರ್ಲಿಲ್ಲ ಅಲ್ವಾ ಪುಟ್ಟಕ್ಕ? ಹೌದು, ಇಷ್ಟು ಅವಸರವಾಗಿದೆಲ್ಲ ಬೇಕಾ ಅಂತ ನನಗೂ ಅನ್ನಿಸ್ತು ಗೌಡ್ರೆ. ಯಾಕಂದರೆ ಅವಳಿಗೆ ಪರಿಚಯಗಳು ಹತ್ರ ಬಂತಲ್ಲ, ಅದಕ್ಕೆ ಅವಳಿಗೆ ತೊಂದರೆ ಮಾಡೋದು ಬೇಡ, ಇನ್ನೊಂದ್ಕಿತ ಮಾತುಕತೆ ಎಲ್ಲ ಮಾಡಮ್ಮ ಅಂತ ನಾನು ಅವ್ರಿಗೆ ಹೇಳಿದೆ. ಅವಳು ಪರೀಕ್ಷೆಗೆ ಓದ್ಕತ್ತಾವಳೆ. ಆಗಲಿ, ಆ ತಾಯಿ ಹೆಂಗೆ ಮಾಡ್ತಾಳೋ ಹಂಗೆ ಆಗಲಿ. ಸರಿ ಪುಟ್ಟಕ್ಕ, ನಿನ್ಗೇನೇ ಸಹಾಯ ಬೇಕಾದರೂ ನಾನು ಕೇಳು, ನಾನು ಮಾಡ್ತೀನಿ. ಸರಿ ಗೌಡ್ರೆ. ಅವ್ವ, ಸ್ನೇಹಕ್ಕ ಎಲ್ಲಿ? ಅಲ್ಲೇ ಕೊನೆಗೆ ಓದ್ಕೋತಾವಳಲ್ಲವ? ಇಲ್ಲ ಅವ್ವ, ನಾನು ಓದೋದ್ರಲ್ಲಿ ಏನೋ ಡೌಟ್ ಕೇಳಬೇಕಿತ್ತು. ಹೋದ್ರೆ ಸ್ನೇಹಕ್ಕ ಅಲ್ಲಿ ಇಲ್ವೇ ಇಲ್ಲ. ಇತ್ಲಾಗ ಒಳಗೆ ನೋಡು. ಸ್ನೇಹಕ್ಕ, ಸ್ನೇಹಕ್ಕ. ಅಯ್ಯೋ ದೇವ್ರೆ, ಎಲ್ಲೋದ್ಲಪ್ಪ ಇವಳು? ಬಾ, ಇವನಾದ್ರೂ ಏನವ್ವ, ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಈ ವಿಷಯದಲ್ಲಿ ನಾನು ಸುಳ್ಳು ಹೇಳಿ ಆಟ ಆಡ್ತಿದ್ದೀನ? ಅಕ್ಕ ರೂಮಲ್ಲಿ ಇಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಹುಡುಕ್ತಿದ್ಯಾ? ಇಲ್ಲಿಲ್ಲ ಅಂದ್ರೆ ಮತ್ತೆಲ್ಲೋದ್ಲು? ಎಲ್ಲೋದ್ಲು ಅಂದ್ರೆ
ಈ ಮನೇಲಿ ಇರಕ್ ಇಷ್ಟ ಇಲ್ಲ ಅಂತ ಮನೆ ಬಿಟ್ಟು ಹೋದ್ಲು. ಏಯ್ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅಲ್ಲೂ ಧರಿಸ್ಬಿಡ್ತೀನಿ. ನೀನ್ ನನ್ನ ಹೊಡೆದ್ರು ಅಷ್ಟೇ ಅವ್ವ, ಇದೇ ನಿಜ. ನಾನು ನಿನಗೆ ಎಷ್ಟು ಹೇಳ್ದೆ ಅಕ್ಕ ಮತ್ತೆ ಶ್ರೀ ಒಬ್ರನ್ನೊಬ್ರು ಇಷ್ಟ ಪಡ್ತಿದ್ದಾರೆ ಅಂತ. ಆದ್ರೆ ನೀನೆಲ್ಲಿ ಕೇಳ್ದೆ? ನೀನು ಮತ್ತೆ ಚಂದ್ರು ಅಣ್ಣಯ್ಯ ಬಲವಂತದಿಂದ ಭುವನ್ ಅವ್ರ ಜೊತೆ ಸಂಬಂಧ ಮಾತಾಡಿದ್ದೀರಾ. ಅಕ್ಕನು ಇನ್ನೇನ್ ಮಾಡ್ತಾಳೆ? ಅವ್ವ ನನ್ಗೆ ಯಾಕೋ ಭಯ ಆಗ್ತಿದೆ. ಅಕ್ಕ ಏನಾದ್ರೂ ಇಲ್ಲ 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 ಹಂಗೇನೂ ಆಗಕ್ಕಿಲ್ಲ. ಅವಳು ಇಲ್ಲೇ ಎಲ್ಲ ಹೋಗಿರ್ತಾಳೆ. ಫೋನ್ ಮಾಡು ಅವಳಿಗೆ ಫೋನ್ ಮಾಡು.